ಹೆತ್ತ ಮಗ ಕೈ ಬಿಟ್ಟಾಯ್ತು. ಶಕುಂತಲೆಗೆ ಗೌತಮ್ ದಿವಾನ್ ಕಾವಲುಗಾರ. ಶಕುಂತಲ ಗೌತಮ್ಗೆ ಮಲ್ತಾಯಿ. ಆತನಿಗೆ ಕೆಟ್ಟದಾಗಲಿ ಎಂದೇ ಬಯಸುತ್ತಾ ಬಂದವಳು ಶಕುಂತಲ. ಆದ್ರೆ ಗೌತಮ್ ಮಾತ್ರ ಕೊನೆಗೂ ಇದ್ದ ಎಲ್ಲಾ ಆಸ್ತಿಯನ್ನ ಮಕ್ಕಳ ಹೆಸರಿಗೆ ಬರೆದು ದೂರ ಹೋಗುತ್ತಾನೆ. ತಾಯಿಯನ್ನು ಅಪಾರ ಗೌರವ ಹಾಗೂ ಪ್ರೀತಿಯಿಂದ ಕಾಣ್ತಾನೆ. ಆಕೆಯ ಸಹಾಯಕ್ಕೆ ಗೌತಮ್ ಬರಲಿದ್ದಾನೆ. ಆನಂದ್ ಕೂಡ ಮಾವನಿಗೆ ಈ ವಿಚಾರ ಗೌತಮ್ಗೆ ಹೇಳದಂತೆ ಇರಲು ಹೇಳಿದ್ರು. ಮಾವ ಗೌತಮ್ಗೆ ಈ ವಿಚಾರ ತಲುಪಿಸಿದ್ದಾನೆ. ಇದೀಗ ಶಕುಂತಲಾ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತಾಗಿದೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಿರುವ ಅಮೃತಧಾರೆ ಜಯದೇವ್ ತನ್ನ ತಾಯಿ ಶಕುಂತಳನ್ನ ಮನೆಯಿಂದ ಹೊರ ಹಾಕಿದ್ದಾನೆ. ತನ್ನ ತಾಯಿ ಹಣ ಕೇಳಿದಕ್ಕೆ ಸಿಟ್ಟಾದ ಜಯದೇವ್ ಕೋಪದಲ್ಲಿ ತಾಯಿಗೆ ಹೊಡೆದು ಮನೆಯಿಂದ ದೂರಕ್ಕೆ ತಳ್ಳಿದ್ದಾನೆ. ಆಕೆ ಸಹಾಯಕ್ಕೆ ಗೌತಮ್ ಬರಲಿದ್ದಾನೆ. ಆನಂದ್ ಕೂಡ ಮಾವನಿಗೆ ಈ ವಿಚಾರ ಗೌತಮ್ಗೆ ಹೇಳದಂತೆ ಇರಲು ಹೇಳಿದ್ರು. ಮಾವ ಗೌತಮ್ಗೆ ಈ ವಿಚಾರ ತಲುಪಿಸಿದ್ದಾನೆ. ಇದೀಗ ಶಕುಂತಲಾ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತಾಗಿದೆ. ಧಾರಾವಾಹಿ ರೋಚಕ ಟ್ವಿಸ್ಟ್ ಪಡೆದು ಸಾಕ್ತಿದೆ. ಮಗ ಮಗ ಅಂತ ಬೆಕ್ತಿದ್ದ ಶಕುಂತಲಾ ತಲೆ ತಗ್ಗಿಸುವಂತಾಗಿದೆ. ಜಯದೇವ್ ಅತ್ಯಂತ ಕ್ರೂರತೆಯಿಂದ ತಾಯಿಯನ್ನ ಮನೆಯಿಂದ ಆಚೆ ಹಾಕಿದ್ದಾನೆ. ಬೆಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾಳೆ ಶಕುಂತಲಾ. ಈಗಾಗಲೇ ಶಕುಂತಲಾ ತಮ್ಮ ಮಗನ ಪರ ವಹಿಸಿ ಇರಬೇಡ, ಹಣ ಅಂತ ಬಂದ್ರೆ ಯಾರ ಮುಖವನ್ನು ನೋಡೋ ಮನುಷ್ಯ ಅಲ್ಲ ಅಂತ ಬುದ್ಧಿ ಮಾತನ್ನ ಹೇಳಿದ. ಆದ್ರೆ ಈಗ ಅದೇ ಪರಿಸ್ಥಿತಿ ಬಂದಿದೆ. ಶಕುಂತಲಾ ಗೌತಮ್ಗೆ ಮಲ್ತಾಯಿ. ಆದರೆ ಕೆಟ್ಟದಾಗಲಿ ಆತನಿಗೆ ಎಂದೇ ಬಯಸ್ತಾ ಬಂದ್ಲು ಶಕುಂತಲಾ. ಆದ್ರೆ ಗೌತಮ್ ಮಾತ್ರ ಕೊನೆಗೂ ಇದ್ದ ಎಲ್ಲಾ ಆಸ್ತಿಯನ್ನ ಮಕ್ಕಳ ಹೆಸರಿಗೆ ಬರೆದು ದೂರ ಹೋಗುತ್ತಾನೆ. ತಾಯಿಯನ್ನು ಅಪಾರ ಗೌರವ ಹಾಗೂ ಪ್ರೀತಿಯಿಂದ ಕಾಣ್ತಾನೆ. ಕ್ಲಬ್ಗೆ ತೆರಳಿದ ಶಕುಂತಲಾ 3 ಕೋಟಿ ರೂಪಾಯಿ ಕಳೆದುಕೊಂಡ್ಲು ಮತ್ತು ಇದೇ ವೇಳೆ ಸಹಾಯಕ್ಕಾಗಿ ಜಯದೇವ್ ಬಳಿ ಹಣ ಕೇಳಿದ್ಲು. ಅಷ್ಟೇ ಅಲ್ಲ, ಗೌತಮ್ನನ್ನ ಹೊಗಳಿದ್ದಾಳೆ. ಇದು ಜಯದೇವ್ ಕೋಪಕ್ಕೆ ಕಾರಣವಾಯಿತು. ಆತ ಕೂಗಾಡಿದ್ದಾನೆ. ಈ ಕೂಗಾಟದ ಬಳಿಕ ಮತ್ತಷ್ಟು ಸಿಟ್ಟಾದ ಜೇಡಿ ಆಕೆಯನ್ನ ಕತ್ತು ಹಿಡಿದು ಹೊರಕ್ಕೆ ತಳ್ಳಿದ್ದಾನೆ. ಇದೇ ಶಕುಂತಲಾ ತನ್ನ ಮಕ್ಕಳೊಂದಿಗೆ ಬೀದಿ ಪಾಲಾದಾಗ ಗೌತಮ್ ಅವರನ್ನ ಸಾಕಿ ಸಲಹುತ್ತಾನೆ. ಅದೇ ಪರಿಸ್ಥಿತಿ ಮತ್ತೆ ಶಕುಂತಳಿಗೆ ಎದುರಾಗಿದೆ. ಇಷ್ಟೇ ಅಲ್ಲ, ಶಕುಂತಲಾ ಗೆಳತಿ ಕೂಡ ಸಿಕ್ಕಿದ ಚಾನ್ಸ್ ಅಂತ ಶಕುಂತಲಾಗೆ ಅವಮಾನ ಮಾಡಿದ್ದಾಳೆ. ಹಣ ಕೊಡದೆ ಇದ್ದಾಗ ಶಕುಂತಲಾ ಮೈ ಮೇಲೆ ಇದ್ದ ಎಲ್ಲಾ ಒಡವೆಗಳನ್ನ ಕಸಿದುಕೊಂಡು ಹಳೆಯ ಸೀರೆಯನ್ನ ಉಡಿಸಿದ್ದಾಳೆ. ಅಷ್ಟರ ಮಟ್ಟಿಗೆ ಶಕುಂತಲಾಗೆ ಅವಮಾನ ಮಾಡಿದ್ದಾಳೆ. ಈಗ ತನ್ನ ತಾಯಿಯನ್ನ ಮನೆಯಿಂದ ಹೊರ ಹಾಕಲಾಗಿದೆ ಎಂಬ ವಿಷಯ ಗೌತಮ್ಗೆ ತಿಳಿದು ಬಂದಿದೆ. ಈ ವಿಷಯವನ್ನ ಗೌತಮ್ಗೆ ತಿಳಿಸಿದ್ದು ಲಕ್ಷ್ಮೀಕಾಂತ್. ಹೀಗಾಗಿ ತನ್ನ ತಾಯಿಯನ್ನ ಮತ್ತೆ ಕರೆದುಕೊಂಡು ಬರ್ತಾನ. ಈಗ ಶಕುಂತಲಾ ಬದಲಾಗಿ ಗೌತಮ್ ಪರ ಇರ್ತಾಳ? ಜಯದೇವ್ಗೂ ಕೇಡು ಕಾಲ ಬರುತ್ತಾ? ಗೌತಮ್ ಮುಂದಿನ ನಡೆಗೇನು ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.